ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನನ ಬಗ್ಗೆ ಭೀಷ್ಮಾದಿಗಳ ಮತ್ತೆ ಯುಧಿಷ್ಠಿರನ ಬಗ್ಗೆ ಅರ್ಜುನನ ಬಲದ ವರ್ಣನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ಭೀಷ್ಮರಿಗೆ ಕೇಳ್ತಾನೆ, ಈ ಇಡೀ ಪಾಂಡವರ ಸೈನ್ಯವನ್ನ ನಾಶ ಮಾಡೋದಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ, ಮತ್ತೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಇನ್ನೂ ಬೇಕಾದಷ್ಟು ಜನ, ಅಶ್ವತ್ಥಾಮ, ಇವರೆಲ್ಲರಿಗೂ ಕೂಡ ಎಷ್ಟು ದಿನ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ತುಂಬಾ ದಿವಸದಿಂದ ನನಗೆ ಆಸೆ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳಿ ಅಂತಂದಾಗ ಭೀಷ್ಮರು, ಆಯ್ತು, ನೀನು ಶತ್ರು ಬಲದ ಬಗ್ಗೆ ತಿಳ್ಕೋಬೇಕು ಅಂತಿರೋದು ತುಂಬಾ ಒಳ್ಳೆಯ ವಿಷಯನೇ. ನಾನು ಪ್ರತಿದಿನ 10,000 ಯೋಧರನ್ನ, 1,000 ರಥಿಗಳನ್ನ ನಾನು ಸಂಹಾರ ಮಾಡ್ತೀನಿ. ಈ ರೀತಿ 1 ತಿಂಗಳು ಹಿಡಿಯತ್ತೆ ನನಗೆ ಈ ಇಡೀ ಪಾಂಡವರ ಸೈನ್ಯವನ್ನ ನಾಶ ಮಾಡೋದಕ್ಕೆ. ನನಗೆ 1 ತಿಂಗಳು ಬೇಕು ಅಂತ ಹೇಳ್ತಾರೆ. ದ್ರೋಣಾಚಾರ್ಯರು ಕೂಡ, ನನಗೆ ವಯಸ್ಸಾಗಿದೆ ಆದ್ರೂ ಕೂಡ ನನ್ನ ಶಸ್ತ್ರಾಗ್ನಿಯಿಂದ ನನಗೂ ಕೂಡ 1 ತಿಂಗಳು ಬೇಕಾಗುತ್ತೆ ಅಂತ. ಆಮೇಲೆ ಕೃಪಾಚಾರ್ಯರು ಹೇಳ್ತಾರೆ, ನನಗೆ 10 ತಿಂಗಳು ಬೇಕಾಗುತ್ತೆ ಅಂತ. ಅಶ್ವತ್ಥಾಮ ಹೇಳ್ತಾನೆ, ನಂಗೆ 10 ದಿನ ಸಾಕು ಅಂತ. ಆಗ ಕರ್ಣ ಹೇಳ್ತಾನೆ, ನನಗೆ 5 ದಿನ ಸಾಕು ಇವರನ್ನೆಲ್ಲ ನಾಶ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಹೇಳಿದಾಗ ಭೀಷ್ಮರು ಜೋರಾಗಿ ನಕ್ಬಿಡ್ತಾರೆ. ನಗ್ತಾ ಹೇಳ್ತಾರೆ, ಅರ್ಜುನ ಮತ್ತೆ ಕೃಷ್ಣ ನಿನ್ನ ಮುಂದೆ ರಥದಲ್ಲಿ ಕೂತ್ಕೊಂಡು ಬರೋವರೆಗೂ ನಿನಗೆ ಅಭಿಮಾನ ಅನ್ನೋದು ಹೀಗೆ ಇರುತ್ತೆ. ಅವ್ರು ನಿನ್ನ ಮುಂದೆ ಬಂದಾಗ್ಲೂ ನೀನು ಈ ರೀತಿ ಮನ್ಸಿಗೆ ಬಂದಾಗೆಲ್ಲ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಬರೀ ಮಾತಾಡ್ತೀಯ ಅಷ್ಟೇನೆ, ಅವ್ರಿಲ್ಲ ಅಂತಂದ್ಬಿಟ್ಟು ಮುಂದೆ ಬಂದಾಗ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ರೀತಿ ಅವರು ಅವನನ್ನ ತಮಾಷೆ ಮಾಡ್ತಾ ಅವನ ಬಗ್ಗೆ ಟೀಕೆಯಿಂದ ಅವರು ಮಾತಾಡ್ತಾರೆ. ಈ ಕಡೆ ಕುಂತಿ ನಂದನನಾದಂತಹ ಮಹಾರಾಜ ಯುಧಿಷ್ಠಿರನಿಗೆ ಯಾವಾಗ ಈ ಸಮಾಚಾರ ಗೊತ್ತಾಗುತ್ತೋ, ಅಂದ್ರೆ ಇವರೆಲ್ಲ ಈ ರೀತಿ ಮಾತಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು, ಆಗ ಅವನು ಕೂಡ ಏನ್ ಮಾಡ್ತಾನೆ, ತನ್ನ ತಮ್ಮಂದ್ರನ್ನ ಕರೆದು ಅವ್ರಿಗೆ ಹೇಳ್ತಾನೆ, ಸೋದರರೇ, ಈ ದಿನ ಕೌರವರ ಸೈನ್ಯದಲ್ಲಿ ಬೆಳಗ್ಗೆ ತಾನೇ ನಡೆದ ಬಗ್ಗೆ ನನ್ನ ಗುಪ್ತಚರರು ನನಗೆ ಸಮಾಚಾರವನ್ನ ಕಳಿಸಿದ್ದಾರೆ. ಏನು ಆ ವಿಷಯ ಅಂತಂದ್ರೆ, ದುರ್ಯೋಧನ ಭೀಷ್ಮರಿಗೆ ಕೇಳಿದ್ದ ಏನಂತ, ನೀವು ಪಾಂಡವರ ಸೈನ್ಯವನ್ನ ಎಷ್ಟು ದಿನಗಳ ಒಳಗಡೆ ಸಂಹಾರ ಮಾಡೋದಕ್ಕಾಗತ್ತೆ ಅಂತಂದ್ಬಿಟ್ಟು. ಅದಕ್ಕವರು 1 ತಿಂಗಳ ಒಳಗಡೆ ಅಂತ ಹೇಳಿದ್ದಾರೆ. ದ್ರೋಣಾಚಾರ್ಯರು ಕೂಡ ಅಷ್ಟೇ ಸಮಯದ ಒಳಗಡೆ ನಾನು ನಾಶ ಮಾಡ್ತೀನಿ ಅಂತ, ಅಂದ್ರೆ ಅಷ್ಟು ಶಕ್ತಿ ನನಗಿದೆ ಅಂತ ಅವರು ಕೂಡ ತಿಳಿಸಿದ್ದಾರೆ. ಇನ್ನು ಕೃಪಾಚಾರ್ಯರು ತಾವು ಇದರ 2ರಷ್ಟು ಸಮಯ ಅಂತ ಹೇಳಿದ್ದಾರೆ, ಅಂದ್ರೆ ಇದಕ್ಕಿಂತ ಹೆಚ್ಚು ಸಮಯ ನನಗೆ ಬೇಕು ಅಂತ ಹೇಳಿದ್ದಾರೆ. ಅಶ್ವತ್ಥಾಮ ಹೇಳಿದಾನೆ, ನಾನು 10 ದಿನಗಳ ಒಳಗಡೆನೆ ಈ ಕೆಲಸ ಮಾಡಿ ಮುಗಿಸ್ತೀನಿ ಅಂತ. ಯಾವಾಗ ಕರ್ಣನಿಗೆ ಇದನ್ನ ಹೇಳಿದ್ರೋ ಆಗ ಅವನು ಬರೀ 5 ದಿನಗಳ ಒಳಗಡೆ ನಾನು ಸಂಪೂರ್ಣ ಸೈನ್ಯವನ್ನ ಸಂಹಾರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳಿದಾನೆ. ಅದಕ್ಕೋಸ್ಕರನೇ ಅರ್ಜುನ, ಈಗ ನಾನು ಕೂಡ ಈ ವಿಷಯದಲ್ಲಿ ನಿನ್ನ ಮಾತನ್ನ ಕೇಳಬೇಕು ಅಂತ ಇಷ್ಟಪಡ್ತೀನಿ. ನೀನು ಎಷ್ಟು ಸಮಯದಲ್ಲಿ ಈ ಶತ್ರು ಸೈನ್ಯವನ್ನೆಲ್ಲ ಸಂಹಾರ ಮಾಡಬಲ್ಲೆ ಅಂತನ್ಬಿಟ್ಟು ಯುಧಿಷ್ಠಿರ ಇಲ್ಲಿ ಅರ್ಜುನನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಅವ್ರ ಪಕ್ಷದಲ್ಲಿ ಈ ರೀತಿ ಮಾತಾಡ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಪಕ್ಷದವರು ಆ ಪಕ್ಷದವರನ್ನ ನಾಶ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಾಗ್ಬೇಕು ಅಂತ ಅವನು ಕೇಳ್ತಾನೆ. ಯುಧಿಷ್ಠಿರ ಈ ರೀತಿ ಕೇಳಿದಾಗ ಅರ್ಜುನ ಏನ್ ಮಾಡ್ತಾನೆ, ಶ್ರೀಕೃಷ್ಣನ ಕಡೆ ನೋಡಿ ಹೇಳ್ತಾನೆ, ನನ್ನ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಶ್ರೀಕೃಷ್ಣನ ಸಹಾಯದಿಂದ ಒಬ್ಬೊಂಟಿಗನಾಗಿ ಕೇವಲ ಒಂದೇ ಒಂದು ರಥವನ್ನ ಏರಿ ಕ್ಷಣ ಮಾತ್ರದಲ್ಲಿ, ನೋಡಿ ಅಲ್ಲಿ ಕೃಷ್ಣ ಜೊತೆಯಲ್ಲಿರ್ಬೇಕು. ಒಬ್ಬ ಭಕ್ತ ಅಂತಂದ್ರೆ ಅರ್ಜುನ ಕೃಷ್ಣನನ್ನ ಬಿಟ್ಟು ಮಾತಾಡೋದೇ ಇಲ್ಲ. ಕೃಷ್ಣ ನನ್ನ ಜೊತೆಲಿ ಇದ್ದ ಅಂತಂದ್ರೆ ನಾನು ಒಬ್ಬನೇ ಸಾಕು. ಅದು ಒಂದೇ ಒಂದು ರಥವನ್ನ ಏರಿ ಕ್ಷಣ ಮಾತ್ರದಲ್ಲಿ, ಅಂದ್ರೆ ಈ ಸೈನ್ಯವನ್ನಲ್ಲ, ದೇವತೆಗಳ ಸಹಿತ 3 ಲೋಕಗಳು ಮತ್ತೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲ ಜೀವಿಗಳನ್ನು ಕೂಡ ಪ್ರಳಯ ಮಾಡಬಲ್ಲೆ. ಅಂದ್ರೆ ಅಷ್ಟು ಶಕ್ತಿ ನನಗಿದೆ. ಆದ್ರೆ ಕೃಷ್ಣ ನನ್ನ ಜೊತೆಯಲ್ಲಿರ್ಬೇಕು, ಆಗ ಈ ಕೆಲಸವನ್ನೆಲ್ಲ ನಾನು ಕ್ಷಣದಲ್ಲಿ ಮಾಡಿ ಮುಗಿಸ್ತೀನಿ. ಮೊದಲು ಕಿರಾತ ವೇಷಧಾರಿಯಾದಂತಹ ಭಗವಂತ ಶಂಕರನ ಜೊತೆ ನನ್ನ ಯುದ್ಧ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅವರು ನನಗೆ ತುಂಬ ಪ್ರಚಂಡವಾದಂತಹ ಪಾಶುಪತಾಸ್ತ್ರವನ್ನ ಕೊಟ್ಟಿದ್ರಲ್ಲ, ಅದು ನನ್ನ ಹತ್ರನೇ ಇದೆ. ಅಂದ್ರೆ ಆ ಪಾಶುಪತಾಸ್ತ್ರಕ್ಕೆ ಎಲ್ಲವನ್ನ ಸಂಹಾರ ಮಾಡುವಷ್ಟು ಶಕ್ತಿ ಇದೆ.
ಅದು ಅರ್ಜುನನ ಹತ್ರ ಇದೆಯಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಆ ಪಾಶುಪತಾಸ್ತ್ರ ನನ್ನ ಹತ್ರನೇ ಇದೆ. ಭಗವಂತ ಶಂಕರ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಜೀವಿಗಳನ್ನ ಸಂಹಾರ ಮಾಡೋದಕ್ಕೆ ಇದೇ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ನನ್ನನ್ನು ಬಿಟ್ಟು ಭೀಷ್ಮರಿಗೂ ಗೊತ್ತಿಲ್ಲ. ಅಂದರೆ ಈ ಪಾಶುಪತಾಸ್ತ್ರದ ಬಗ್ಗೆ ಅಥವಾ ಅದನ್ನು ಬಿಡೋ ಬಗ್ಗೆ ಆಗಿರ್ಬೋದು, ಆ ಬಾಣದ ಬಗ್ಗೆ ಆಗಿರ್ಬೋದು, ಭೀಷ್ಮರಿಗೂ ಗೊತ್ತಿಲ್ಲ, ದ್ರೋಣರಿಗೂ ಗೊತ್ತಿಲ್ಲ, ಕೃಪಾಚಾರ್ಯರಿಗೂ ಗೊತ್ತಿಲ್ಲ, ಮತ್ತು ಅಶ್ವತ್ಥಾಮನಿಗೂ ಕೂಡ ಇದರ ಜ್ಞಾನನೇ ಇಲ್ಲ. ಇನ್ನು ಕರ್ಣನ ಬಗ್ಗೆ ಹೇಳೋದಾದರೂ ಏನಿದೆ ಅಂತ ಹೇಳ್ತಾನೆ. ಕರ್ಣ ಅಂತಂದರೆ ಇವ್ರಿಗೆಲ್ಲ ನಿಕೃಷ್ಟ ಥರ. ಅವನಿಗೂ ಕೂಡ ಪಾಂಡವರು ಅಂತಂದರೆ ನಿಕೃಷ್ಟರ ಥರ ನೋಡ್ತಾನೆ, ಆಯಿತಾ. ಸೊ ಕರ್ಣನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅಂದರೆ ಇಂಥ ಶ್ರೇಷ್ಠರಿಗೆ ಗೊತ್ತಿಲ್ಲ ಅಂತಂದಮೇಲೆ ಇನ್ನು ಕರ್ಣನ್ಗೆ ಎಲ್ಲಿಂದ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಈ ದಿವ್ಯಾಸ್ತ್ರದಿಂದ ಸಂಗ್ರಾಮ ಭೂಮಿಯಲ್ಲಿ ಮನುಷ್ಯರನ್ನು ಕೊಲ್ಲೋದು ಸರಿಯಲ್ಲ. ಯಾಕಂತಂದರೆ ಇದು ಭಗವಂತ ನನಗೆ ಕೊಟ್ಟಿರುವಂಥದ್ದು, ಇದು ತುಂಬ ದಿವ್ಯವಾಗಿರುವಂಥದ್ದು. ಇಲ್ಲಿ ಸಾಮಾನ್ಯ ಮನುಷ್ಯರ ಜೊತೆ ಇದನ್ನು ಉಪಯೋಗ ಮಾಡೋದು ಸರಿಯಾಗೋದಿಲ್ಲ. ನಾವು ಸಾಧಾರಣ ಯುದ್ಧದಿಂದಾನೇ ಶತ್ರುಗಳನ್ನು ಗೆದ್ಬಿಡ್ತೀವಿ. ಅಂದರೆ ಏನು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಅಸ್ತ್ರಗಳೇನು ಬೇಕಾಗಿಲ್ಲ, ಅವ್ರ ಜೊತೆ ಸಾಮಾನ್ಯವಾಗಿ ನಾವು ಗೆದ್ಬಿಡ್ಬೋದು. ಇದೇ ರೀತಿ ನಿಮ್ಮ ಸಹಾಯಕರಾಗಿರುವಂತಹ ಈ ಅನ್ಯ ವೀರರಿದಾರಲ್ಲ, ಆ ವೀರ ಪುರುಷರು ಕೂಡ ಸಿಂಹದ ಹಾಗಿದ್ದಾರೆ. ಇವರೆಲ್ಲರೂ ಕೂಡ ದಿವ್ಯಾಸ್ತ್ರಗಳ ಜ್ಞಾತರು. ಅಂದರೆ ಇವರಿಗೆಲ್ಲ ದಿವ್ಯಾಸ್ತ್ರಗಳು ಗೊತ್ತಿದೆ, ಮತ್ತು ಯುದ್ಧಕ್ಕೋಸ್ಕರ ಅವರು ಉತ್ಸುಕರು ಆಗಿದ್ದಾರೆ. ಈಗ ನಮ್ಮ ಹತ್ರ ಎಷ್ಟೇ ಅಸ್ತ್ರಶಸ್ತ್ರಗಳಿದ್ರೂ ಕೂಡ ಯುದ್ಧ ಮಾಡಬೇಕು ಅನ್ನುವಂಥ ಉತ್ಸಾಹನೇ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಆಗ ನಮಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ಉತ್ಸಾಹ ಇದ್ದಾಗ ಆ ಕೆಲಸ ಚೆನ್ನಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ಅದೇ ನಾವು ಉತ್ಸಾಹ ಇಲ್ಲದೆ ಮಾಡ್ತಾ ಇದ್ದಾಗ ಆ ಕೆಲಸ ಮುಗಿಯೋದು ಇಲ್ಲ, ಆ ಕೆಲಸ ಚೆನ್ನಾಗಿ ಆಗೋದು ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಜೊತೆ ಇನ್ನೂ ಬೇಕಾದಷ್ಟು ರಾಜರಿದಾರಲ್ಲ, ಅವರೆಲ್ಲರೂ ಕೂಡ ದಿವ್ಯಾಸ್ತ್ರಗಳ ಬಗ್ಗೆ ತಿಳ್ಕೊಂಡಿರುವಂಥವ್ರು, ಮತ್ತು ಅವರು ಯುದ್ಧಕ್ಕೋಸ್ಕರ ಉತ್ಸುಕರಾಗಿದ್ದಾರೆ. ಇವರನ್ನು ಯಾರೂ ಗೆಲ್ಲೋದಕ್ಕಾಗಲ್ಲ. ಇವರು ರಣಾಂಗಣದಲ್ಲಿ ದೇವತೆಗಳ ಸೈನ್ಯವನ್ನು ಕೂಡ ಸಂಹಾರ ಮಾಡಬಹುದು, ಅಷ್ಟು ಶಕ್ತಿಶಾಲಿಗಳು. ಶಿಖಂಡಿ, ಯುಯುಧಾನ, ದೃಷ್ಟದ್ಯುಮ್ನ, ಭೀಷ್ಮಸೇನ, ನಕುಲ, ಸಹದೇವ, ಯುಧಾಮನ್ಯು, ಉತ್ತಮೌಜ, ವಿರಾಟ, ದೃಪದ, ಶಂಖ, ಘಟೋತ್ಕಜ, ಮತ್ತು ಅವನ ಮಗ ಅಂಚನ ಪರ್ವ, ಮತ್ತು ಅಭಿಮನ್ಯು, ಮತ್ತು ದ್ರೌಪದಿಯ 5 ಜನ ಮಕ್ಕಳು, ಮತ್ತು ಸ್ವಯಂ ನೀವು ಕೂಡ 3 ಲೋಕಗಳನ್ನು ಕೂಡ ನಾಶ ಮಾಡುವಂತಹ ಸಾಮರ್ಥ್ಯ ಇರುವಂಥವ್ರು. ಅಂದರೆ ತಮ್ಮ ಪಕ್ಷದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಇದರಲ್ಲೂ ಕೂಡ ಸಂದೇಹನೇ ಇಲ್ಲ. ಏನು, ನೀವೇನಾದರೂ ಕೋಪ ಮಾಡ್ಕೊಂಡು ಯಾರ ಕಡೆನಾದರೂ ನೋಡಿದ್ರೂ ಕೂಡ ಅವರು ತಕ್ಷಣವೇ ನಷ್ಟ ಆಗ್ಬಿಡ್ತಾರೆ, ಅಂದರೆ ಅವರು ನಾಶ ಆಗ್ಬಿಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕಂದರೆ ಅವನು ತಪಸ್ವಿ ಅಲ್ವಾ, ಸತ್ಯನಿಷ್ಠ. ಅವನು ಯಾವಾಗಲೂ ಧರ್ಮವನ್ನು ಕಾಪಾಡುವಂಥವನು, ಧರ್ಮದ ಹಾದಿಯಲ್ಲೇ ನಡೆಯುವಂಥವನು ಯುಧಿಷ್ಠಿರ. ಸೊ ಆ ತಪಸ್ಸಿನ ಒಂದು ಫಲ ಅವನಲ್ಲಿರುತ್ತೆ, ಆ ಶಕ್ತಿ ಅವನಲ್ಲಿರುತ್ತೆ. ಅದಕ್ಕೆ ನೀವೇನಾದರೂ ಕೋಪ ಮಾಡ್ಕೊಂಡು ನೋಡಿದ್ರೂ ಕೂಡ ಅವರು ನಾಶ ಆಗಿಬಿಡ್ತಾರೆ, ಅಷ್ಟು ಶಕ್ತಿಶಾಲಿಗಳು ನೀವು ಅಂತ ಯುಧಿಷ್ಠಿರನ ಬಗ್ಗೆ ಅವನು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.